ಕರ್ನಾಟಕ ಯುವಶಕ್ತಿ ವೇದಿಕೆಗೆ ಮಲಗಿದೆ 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 ಸರ್ಕಾರ 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 ಕಾನೂನಂತೆ ಕಾನೂನು ಇವತ್ತಿನ ದಿನ ದಾವಣಗೆರೆ ಕರ್ನಾಟಕದ ಮಧ್ಯ ಭಾಗದಲ್ಲಿ ದಾವಣಗೆರೆ ಇರ್ತಕ್ಕಂಥ ಒಂದು ದಾವಣಗೆರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ದಾವಣಗೆರೆ ಸಾಕಷ್ಟು ಅನುದಾನ ದಾವಣಗೆರೆ ನಗರಕ್ಕೆ ಬರ್ತಾನೆ ಇದೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇದೆ. ಆದರೂ ಕೂಡ ದಾವಣಗೆರೆ ಮಾತ್ರ ಧೂಳು ಮುಕ್ತ ನಗರವನ್ನಾಗಿಸೋಕ್ಕೆ ಈಗ ಕೇಂದ್ರ ಮಂತ್ರಿಗಳು ಆಗ್ತಾ ಇಲ್ಲ, ಜಿಲ್ಲಾ ಮಂತ್ರಿಗಳು ಕೂಡ ಆಗ್ತಾ ಇಲ್ಲ, ಜಿಲ್ಲಾಡಳಿತ ಕೂಡ ನಿದ್ದೆ ಮಾಡ್ತಾ ಇದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಆಗ್ತಾ ಇದೆ. ಕೋಟಿ ಕೋಟಿ ಅನುದಾನ ಬಂದಿದ್ದು ಎಲ್ಲಿ ಸೇರ್ತಾ ಇದೆ, ಯಾರ ಮನೆ ಸೇರ್ತಾ ಇದೆ ಅಂತ ಒಂದು ಅನುಮಾನ ಸಹ ನಾಗರಿಕರಿಗೆ ನಾಟ್ತಾ ಇರುತ್ತೆ ಒಂದು ಪ್ರಶ್ನೆ. ಈಗ ನೋಡಿದರೆ 2 ವರ್ಷದಿಂದ PB ರೋಡನ್ನು ರಸ್ತೆ ಅಗಲೀಕರಣ ಅಂತಂದೇಳಿ ಹೊಡೆದು ಕೈ ಬಿಟ್ಟರು. ಇನ್ನೂ ಸಹ ಅದನ್ನು ಅಲ್ಲಿ ಯಾವುದೇ ರೀತಿಯ ಇನ್ನೂ ಅಭಿವೃದ್ಧಿ ಕಂಡಿಲ್ಲ. ಧೂಳು ಅಲ್ಲಿ ಓಡಾಡ್ತಂಥ ಜನ ಆ ಧೂಳಿಗೆ ಇದರಿಂದ ಅಸ್ತಮ, ಕೆಮ್ಮು, ಆ ರೀತಿ ನಾನಾ ರೀತಿ ಕಾಯಿಲೆಗಳಿಗೆ ತುತ್ತಾಗಿ ಇವತ್ತಿನ ದಿನ ಎಲ್ಲ ನಾಗರಿಕರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಡಳಿತಕ್ಕೆ ಇದು ಗಮನಕ್ಕೆ ಇದೆಯೋ ಇಲ್ಲೋ ಆ ಉದ್ದೇಶದಿಂದ ಜನಗಳ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಜನರ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ಜನಗಳಿಗೆ ಬಾಯಿಗವಚ ಮಾಸ್ಕನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇನ್ನಾದ್ರೂ ಕೇಂದ್ರ ಮಂತ್ರಿಗೆ ಮತ್ತು ಜಿಲ್ಲಾ ಮಂತ್ರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಇದಕ್ಕೇನಾದರೂ ತಕ್ಷಣ ಸ್ಪಂದಿಸ್ತಾ ಹೋದರೆ, ಇಲ್ಲಾಂದರೆ ದಾವಣಗೆರೆ ಅನ್ನೋ ಒಂದು ಹೆಸರನ್ನು ತೆಗೆದು ಧೂಳು ನಗರಿ ಅಂತ ಒಂದು ನಾಮಕರಣನ ಮಾಡಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಗಾಂಧಿ ಸರ್ಕಲ್ನಲ್ಲಿ ಅಶೋಕ ಚಿತ್ರಮಂದಿರ ಇರ್ತಕ್ಕಂಥ ರೈಲ್ವೆ ಗೇಟ್ ಸಮಸ್ಯೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅದು ಎಲ್ಲರಿಗೂ ಸಾಕಷ್ಟು ಜನ ಹೋರಾಟ ಮಾಡ್ತಾನೆ ಇದ್ದಾರೆ. ಎಲ್ಲರೂ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಕೇಂದ್ರದಿಂದ 35 ಕೋಟಿ ರೂಪಾಯಿ ರಿಲೀಸ್ ಆದರೂ ಸಹ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಆರಂಭ ಆಗಿಲ್ಲ. ಮತ್ತು ಅದು ದುಡ್ಡು ಯಾವುದಕ್ಕೆ ಅಂತ ಬಿಡುಗಡೆ ಮಾಡ್ತಾರೆ, ಯಾರ ಮನೆಗೆ ಅಂತ ಬಿಡುಗಡೆ ಮಾಡ್ತಾರೆ.